ಗೋಧ್ರಾದಲ್ಲಿ ಹಿಂದೂಗಳ ಮೇಲೆ, ರಾಮ ಭಕ್ತರ ಮೇಲೆ, ಅಯೋಧ್ಯೆಯಿಂದ ಬರ್ತಿರುವಂಥ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು. 160 ಚಿಲ್ಲರ ಬೋಗಿಯಲ್ಲಿದ್ದವ್ರನ್ನ ಗೋಧ್ರಾದಲ್ಲಿ ಸುಟ್ಟರು. ಇವತ್ತು BK ಹರಿಪ್ರಸಾದ್ ಅವರು ಗೋಧ್ರಾದಂಥ ಇನ್ಸಿಡೆಂಟು, ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಏನು ಕೇವಲ ಮುಸ್ಲಿಂ ಓಟದಿಂದ ಆರಿಸಿ ಬಂದಿದ್ದಾರೆ, ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ. ರಾಜರಾದವರು ಇವರಿಗೆ ಎಲ್ಲರನ್ನೂ ಸಮನಾಗಿ ನೋಡ್ಕೋಬೇಕು, ಎಲ್ಲರಿಗೂ ರಕ್ಷಣೆ ಕೊಡಬೇಕನ್ನುವಂಥ ಜವಾಬ್ದಾರಿ ಇಲ್ಲ. ಇವತ್ತು ಅಧಿಕಾರದಲ್ಲಿದ್ದು ಗೋಧ್ರಾದಂಥ ಇಲಾಖೆ, ಗೋಧ್ರಾದಂಥ ಘಟನೆ ಮತ್ತು ಮರುಕಳಿಸ್ತೈತಿ, ಹುಷಾರಾಗಿರಿ ಅಂತ ಹೇಳ್ತಾರಂತಂದ್ರೆ ಇವ್ರು ಏನು ಮಾಡ್ತಿದ್ದಾರೆ? ಇವ್ರನ್ನ ಇಮಿಡಿಯೇಟ್ಲಿ ಹಿಡಿದು ಒಳ ಹಾಕಬೇಕು. ಇವ್ರ ಮೇಲೆ ಈ ರೀತಿಯ ಕಮ್ಯುನಲ್ ಭಾವನೆಗಳನ್ನು, ಮತೀಯ ಭಾವನೆಗಳನ್ನು ಏನು ಕೆರಳಿಸಿ ಮುಸ್ಲಿಮ ಸಮಾಜದಿಂದ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಬೇಕಂತ ಹುನ್ನಾರ ಏನು ಹರಿಪ್ರಸಾದ್ ಅವರು ಮಾಡ್ತಿದ್ದಾರೆ, ಇದು ಎಲ್ಲ ಜನರಿಗೆ ಕಾಣ್ತಾ ಇದೆ. ಸರ್ಕಾರ ಇದನ್ನು ನೋಡಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ನಾವು ಒತ್ತಾಯ ಮಾಡ್ತೇನೆ. ಗೋಧ್ರಾದಲ್ಲಿ ಹಿಂದೂಗಳ ಮೇಲೆ, ರಾಮ ಭಕ್ತರ ಮೇಲೆ, ಅಯೋಧ್ಯೆಯಿಂದ ಬರ್ತಿರುವಂಥ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು. 160 ಚಿಲ್ಲರ ಬೋಗಿಯಲ್ಲಿದ್ದವ್ರನ್ನ ಗೋಧ್ರಾದಲ್ಲಿ ಸುಟ್ಟರು. ಇವತ್ತು BK ಹರಿಪ್ರಸಾದ್ ಅವರು ಗೋಧ್ರಾದಂಥ ಇನ್ಸಿಡೆಂಟು, ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಏನು ಕೇವಲ ಮುಸ್ಲಿಂ ಓಟದಿಂದ ಆರಿಸಿ ಬಂದಿದ್ದಾರೆ, ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ. ರಾಜರಾದವರು ಇವರಿಗೆ ಎಲ್ಲರನ್ನೂ ಸಮನಾಗಿ ನೋಡ್ಕೋಬೇಕು, ಎಲ್ಲರಿಗೂ ರಕ್ಷಣೆ ಕೊಡಬೇಕನ್ನುವಂಥ ಜವಾಬ್ದಾರಿ ಇಲ್ಲ. ಇವತ್ತು ಅಧಿಕಾರದಲ್ಲಿದ್ದು ಗೋಧ್ರಾದಂಥ ಇಲಾಖೆ, ಗೋಧ್ರಾದಂಥ ಘಟನೆ ಮತ್ತು ಮರುಕಳಿಸ್ತೈತಿ, ಹುಷಾರಾಗಿರಿ ಅಂತ ಹೇಳ್ತಾರಂತಂದ್ರೆ ಇವ್ರು ಏನು ಮಾಡ್ತಿದ್ದಾರೆ? ಇವ್ರನ್ನ ಇಮಿಡಿಯೇಟ್ಲಿ ಹಿಡಿದು ಒಳ ಹಾಕಬೇಕು. ಇವ್ರ ಮೇಲೆ ಈ ರೀತಿಯ ಕಮ್ಯುನಲ್ ಭಾವನೆಗಳನ್ನು, ಮತೀಯ ಭಾವನೆಗಳನ್ನು ಏನು ಕೆರಳಿಸಿ ಮುಸ್ಲಿಮ ಸಮಾಜದಿಂದ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಬೇಕಂತ ಹುನ್ನಾರ ಏನು ಹರಿಪ್ರಸಾದ್ ಅವರು ಮಾಡ್ತಿದ್ದಾರೆ, ಇದು ಎಲ್ಲ ಜನರಿಗೆ ಕಾಣ್ತಾ ಇದೆ. ಸರ್ಕಾರ ಇದನ್ನು ನೋಡಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ನಾವು ಒತ್ತಾಯ ಮಾಡ್ತೇನೆ.